Hi everybody, welcome to Sri Saptagiri PU College online coaching classes, Department of Physics. Unit 3, Current Electricity, Lecture 8. Hope you all seen previous lectures. In the previous lecture, we have seen different types of combinations of the resistors. ಎರಡು ರೀತಿ ಕಾಂಬಿನೇಷನ್ಸ್ನ ನೋಡಿದ್ವಿ. ಒಂದು ಸೀರೀಸ್ ಕಾಂಬಿನೇಷನ್, ಇನ್ನೊಂದು ಪ್ಯಾರಲ್ ಕಾಂಬಿನೇಷನ್. ಸೊ ಈ ಲೆಕ್ಚರಿಂಗಲ್ಲಿ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೀರೀಸ್ ಆ್ಯಂಡ್ ಪ್ಯಾರಲ್ ಕಾಂಬಿನೇಷನ್ಸ್ನ ನೋಡ್ತಾ ಬರೋಣ. ಆ್ಯಂಡ್ ಮಚ್ ಇಟ್ ಈಸ್ ಆಫ್ ವೆರಿ ಇಂಪಾರ್ಟೆಂಟ್ ಫಾರ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸೆಪ್ಟ್ಸ್ ಬಿಹೈಂಡ್ ದಿ ಸರ್ಕ್ಯೂಟ್ಸ್. ಓಕೆ, ಸೊ ಈಗ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸೀರೀಸ್ ಸರ್ಕ್ಯೂಟಿಗೆ ಬರೋಣ. ಸೊ ಅಬ್ಸರ್ವ್ ಮಾಡಿ, ದಿ ಸೇಮ್ ಕರೆಂಟ್ ಫ್ಲೋಸ್ ಥ್ರೂ ಈಚ್ ರೆಸಿಸ್ಟರ್. ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀವಿ ಇದನ್ನು. ದಿ ಸಪ್ಲೈ ವೋಲ್ಟೇಜ್ ವಿ ಈಸ್ ಎ ಸಮ್ ಆಫ್ ಇಂಡಿವಿಜುವಲ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ ರೆಸಿಸ್ಟರ್ಸ್, ದಟ್ ಈಸ್ ವಿ ಈಸ್ ಇಕ್ವಲ್ ಟು ವಿ ಒನ್ ಪ್ಲಸ್ ವಿ ಟು ಪ್ಲಸ್ ವಿ ತ್ರೀ. ಇದನ್ನು ಯಾಕೆ ಹೇಳಿ ಹಾಕೋದು ವಿ ಈಸ್ ಇಕ್ವಲ್ ಟು ವಿ ಒನ್ ಪ್ಲಸ್ ವಿ ಟು ಪ್ಲಸ್ ವಿ ತ್ರೀ ಅಂತ? ಸಿನ್ಸ್ ಇಟ್ ಈಸ್ ಆಫ್ ಎ law of conservation of energies. Next, second point, the equivalent resistance is equal to sum of individual resistances. That is, ನಾವು ಈ ರೀತಿ ಬರಿತೀವಿ ಅಲ್ವಾ ಅದನ್ನು. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, ದಟ್ ಈಸ್ ಆಫ್ ಆರ್ ಎಸ್ is equal to R1 plus R2 plus R3. ಸೊ ಈ ರೀತಿನೇ ಬರಿತಾ ಹೋಗ್ತೀವಿ ಅಲ್ವಾ. ದೇರ್ಫೋರ್ ಸಮ್ ಆಫ್ ದಿ ರೆಸಿಸ್ಟೆನ್ಸಸ್ ಅದನ್ನು ರೆಪ್ರೆಸೆಂಟ್ ಮಾಡಿರೋದು. ದಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಇಂಡಿವಿಜುವಲ್ ರೆಸಿಸ್ಟೆನ್ಸಸ್. ನೆಕ್ಸ್ಟ್, ದಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇಸ್ ದಿ ಲಾರ್ಜೆಸ್ಟ್ ಆಫ್ ಆಲ್ ದಿ ಇಂಡಿವಿಜುವಲ್ ರೆಸಿಸ್ಟೆನ್ಸಸ್. ಹೇಗೆ ಇದನ್ನು ಹೇಳೋದು? ಹಾಂ, ಅಬ್ಸರ್ವ್ ಮಾಡಿ ಈಗ. ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಓಕೆ, let us think that there are three resistors which are connected in parallel. One is of 10 ohm, 20 ohm and 30 ohm. So this is the value of R1, R2 and this is of R3. Then Rs is equal to, formula ಏನು ಬರ್ತದೆ? R1 plus R2 plus R3. So R1 is equal to ಎಷ್ಟು? 10 plus 20 plus 30, which must be equal to ಎಷ್ಟು ಬರುತ್ತೆ? ಆಗ ಅರೌಂಡ್ 60 ಓಮ್ ಅಂತ ಹೇಳ್ತೀರಾ ಅಲ್ವಾ ಅಲ್ಲಿ. ಸೊ ಈಗ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಅಬ್ಸರ್ವ್ ಮಾಡಿ, 10, 20 ಆ್ಯಂಡ್ 30. ಆರ್ ಎಸ್ನ ಅಬ್ಸರ್ವ್ ಮಾಡಿದ್ರೆ 60. ಹೈಯೆಸ್ಟ್ ಇರೋದಕ್ಕಿಂತ ಜಾಸ್ತಿ ನನಗೆ ರೆಸಿಸ್ಟೆನ್ಸು ಬರ್ತಾ ಹೋಗುತ್ತೆ. ಅದನ್ನೇ ಇಲ್ಲಿ ಹೇಳಿರೋದು. ದಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇಸ್ ದಿ ಲಾರ್ಜೆಸ್ಟ್ ಆಫ್ ಆಲ್ ದಿ ಇಂಡಿವಿಜುವಲ್ ರೆಸಿಸ್ಟೆನ್ಸಸ್. ದಟ್ ಈಸ್ ಆಫ್ ಆರ್ ಅಂತ ಹೇಳಿದ್ರೆ ಇಲ್ಲಿ ಇಟ್ ಈಸ್ ಆಫ್ ಆರ್ ಎಸ್ ಅಂತ ಅರ್ಥ. ಆರ್ ಎಸ್ ಇಸ್ ಗ್ರೇಟರ್ ದನ್ ಆರ್ ಒನ್ ಆ್ಯಂಡ್ ಆರ್ ಎಸ್ ಇಸ್ ಗ್ರೇಟರ್ ದನ್ ಆರ್ ಟು ಆ್ಯಂಡ್ ಆರ್ ಎಸ್ ಇಸ್ ಗ್ರೇಟರ್ ದನ್ ಆರ್ ತ್ರೀ. ಇಫ್ ಎನ್ ರೆಸಿಸ್ಟರ್ಸ್ ಆರ್ are connected in series, then equivalent resistance is equal to Rs is equal to N into R. ಈಗ ಅಬ್ಸರ್ವ್ ಮಾಡ್ತಾ ಬರೋಣ. ಸೊ ಲೆಟ್ ಅಸ್ ಕನ್ಸಿಡರ್, ವಿ ನೋ ದಟ್, ಓಕೆ ಅಬ್ಸರ್ವ್ ಮಾಡಿ, ಆರ್ ಎಸ್ ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಇದೆ ಅಲ್ವಾ ಅಲ್ಲಿ. ಈಗ ಲೆಟ್ ಅಸ್ ಕನ್ಸಿಡರ್ ದೇರ್ ಆರ್ ಟೂ ರೆಸಿಸ್ಟರ್ಸ್. ಎರಡು ರೆಸಿಸ್ಟ್ರು ಇತ್ತು ಅಂತ ಹೇಳಿದ್ರೆ ಆರ್ ಎಸ್ ಇಸ್ ಇಕ್ವಲ್ ಟು ಏನಂತ ಬರೀತೀರಾ? R1 ಪ್ಲಸ್ R2 ಅಂತ ಬರೀತೀರಾ. ಹಾಗೆ 3 ರೆಸಿಸ್ಟರ್ಸ್ ಇತ್ತು ಅಂದರೆ ಏನು ಬರೀಬೇಕು? ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಅಂತ ಬರೀಬೇಕು. ಇದೇ ಫ್ಯಾಕ್ಟರಲ್ಲಿ ಇಫ್ ಆಲ್ ದಿ ರೆಸಿಸ್ಟೆನ್ಸ್ ಆರ್ ಆಫ್ ಸೇಮ್ ಅಂತ ಅನ್ಕೊಂತ ಬರೋಣ. ಓಕೆ, ಎಲ್ಲ ರೆಸಿಸ್ಟರ್ಸು ಸೇಮ್ ಆದಾಗ ಆರ್ ಅಂದರೆ, ಓಕೆ ಇನ್ನೊಂದ್ಸಲ ಬರೆದ್ಬಿಡ್ತೀನಿ, ಐ ಥಿಂಕ್ ಸ್ಲೈಡ್ ಹೋಗಿದೆ ಅದು. ಸೊ ಲೆಟ್ ಅಸ್ ಟೇಕ್, ದೇರ್ ಆರ್ ಟೂ ರೆಸಿಸ್ಟರ್ಸ್. ನಾವು ಟೂ ರೆಸಿಸ್ಟರ್ಸ್ ಇತ್ತು ಅಂತ ಹೇಳಿದ್ರೆ ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2. ಹಾಗೆ ಇಫ್ ದೇರ್ ಆರ್ 3 ರೆಸಿಸ್ಟರ್ಸ್, ದೆನ್ ಯು ಹ್ಯಾವ್ ಟು ರೈಟ್ ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಹೌದಲ್ವಾ? ಈಗ ನಾವಿಲ್ಲಿ ಅಂದ್ಕೊಂಡಿರೋದು ಡಿಫ್ರೆಂಟ್ ರೆಸಿಸ್ಟರ್ಸ್ ಇದೆ ಅಂತ. ಈಗ ಸೇಮ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಹಾಕೋಣ. ಏನಂತ ಹಾಗಾದರೆ R1 ಇಸ್ ಈಕ್ವಲ್ ಟು R2 ಇಸ್ ಈಕ್ವಲ್ ಟು R. ಅಂದರೆ ಎಲ್ಲ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸೇಮ್ ಇದೆ, ಐಡೆಂಟಿಕಲ್ ವ್ಯಾಲ್ಯೂಸ್ ಇದೆ ಅಂತ ಅರ್ಥ. ಅವಾಗ ಇದನ್ನು ಏನಂತ ರಿಪ್ಲೇಸ್ ಮಾಡ್ಬೋದು? R1 ಬದಲು R, R2 ಬದಲು ಕೂಡ R ಅಂತಲೇ ರಿಪ್ಲೇಸ್ ಮಾಡ್ಬೋದಲ್ವಾ. ಹಾಗಾದರೆ
ವಿಚ್ ಮಸ್ಟ್ ಬಿ ಈಕ್ವಲ್ ಟು ಏನು ಬರುತ್ತೆ ಈಗ ಅಲ್ಲಿ ಈ ಜಾಗದಲ್ಲಿ ವಿಚ್ ಮಸ್ಟ್ ಬಿ ಈಕ್ವಲ್ ಟು 2r ಆಗುತ್ತೆ. ಹಾಗಾದರೆ ಇಲ್ಲಿ r ಪ್ಲಸ್ r ಆಗುತ್ತೆ. ವಿಚ್ ಮಸ್ಟ್ ಬಿ ಈಕ್ವಲ್ ಟು ಎಷ್ಟಾಗಬೇಕು 3r. ಹಾಗೆ 4 ರೆಸಿಸ್ಟರ್ಸ್ ಏನಾದ್ರು ತೊಗೊಂಡ್ವಿ ಅಂತ ಹೇಳಿದ್ರೆ ಅವಾಗ ಏನು ಬರುತ್ತೆ ವಿಚ್ ಮಸ್ಟ್ ಬಿ ಈಕ್ವಲ್ ಟು 4r ಆಗುತ್ತೆ. ಇಫ್ ದೇರ್ ಆರ್ n ರೆಸಿಸ್ಟರ್ಸ್ ದೆನ್ ಇಟ್ ಮಸ್ಟ್ ಬಿ ಈಕ್ವಲ್ ಟು nr ಅಂತ ಅರ್ಥ. ದೇರ್ ಫಾರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆರ್ ಎಸ್ ಇಫ್ n ಐಡೆಂಟಿಕಲ್ ರೆಸಿಸ್ಟರ್ಸ್. ಭಾಳ ಇಂಪಾರ್ಟೆಂಟ್ ಇದು. ಅವಾಗ ಫಾರ್ಮುಲಾ ಏನು ಬರಬೇಕು n ಇಂಟು ಆರ್. ಸೆ ಫಾರ್ ಎಕ್ಸಾಂಪಲ್ ಇಫ್ 2 resistors of resistance, let us take it is of 10 ohm are connected in series, then what is the value of equivalent resistance? Then RS is equal to ಫಾರ್ಮುಲಾ ಪ್ರಕಾರ, ಯಾಕೆಂದರೆ ಎಲ್ಲ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಏನಿದೆ ಸೇಮ್ ಇದ್ದಾಗ ಫಾರ್ಮುಲಾ ಏನು ಬರ್ತದೆ n ಇಂಟು ಆರ್. ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು 10. n ಅಂತ ಹೇಳಿದ್ರೇನು ನಂಬರ್ ಆಫ್ ರೆಸಿಸ್ಟರ್ಸ್. ಎಷ್ಟು ನಂಬರ್ ಆಫ್ ರೆಸಿಸ್ಟರ್ಸ್ ಇರೋದಿಲ್ಲಿ 2 ನಂಬರ್ ಆಫ್ ರೆಸಿಸ್ಟರ್ಸ್. ಹಾಗಾದರೆ 2 ಇಂಟು 10 ವಿಚ್ ಮಸ್ಟ್ ಬಿ ಈಕ್ವಲ್ ಟು 20 ಓಮ್ ಅಂತ ಬರೀತೀರಾ. ಇದು ತುಂಬ ಯೂಸ್ ಆಗುತ್ತೆ, ನೆನಪಿಟ್ಕೊತ ಹೋಗಿ. ಓಕೆನಾ. ನೆಕ್ಸ್ಟ್, ಸೀರೀಸ್ ಕಾಂಬಿನೇಷನ್ ಸರ್ಕ್ಯೂಟ್ ಈಸ್ ಆಲ್ಸೋ ನೋನ್ ಆಸ್ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್. ಅಂದರೆ ನಾವು ಸೀರೀಸಾಗಿ ಕನೆಕ್ಟ್ ಮಾಡಿದಾಗ ಏನು ಡಿವೈಡ್ ಮಾಡುತ್ತೆ ವೋಲ್ಟೇಜ್ನ ಡಿವೈಡ್ ಮಾಡುತ್ತಲ್ವಾ, ಅದಕ್ಕೋಸ್ಕರ ಅಂತ ಕರಿಬೇಕು ಅದನ್ನು ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಅಂತ ಕರಿಬೇಕು. ಓಕೆನಾ. ಈಗ ವೋಲ್ಟೇಜ್ ಡಿವೈಡರ್ ರೂಲ್ ಇದನ್ನು JEE CET ಅಥವಾ ನೀಟಲ್ಲಿ ನೀವು ತುಂಬ ಉಪಯೋಗಿಸ್ಕೊತಾ ಹೋಗ್ಬೋದು. ಓಕೆನಾ. ಯಾವ ರೀತಿ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊತಾ ಹೋಗಿ. ಸೊ ಲೆಟ್ ಅಸ್ ಕನ್ಸಿಡರ್ ಓನ್ಲಿ 2 ರೆಸಿಸ್ಟರ್ಸ್ನ ಕನ್ಸಿಡರ್ ಮಾಡ್ತೀನಿ. 2 resistors which is of R1 and R2 connected in series and let V be the potential difference. ಇಲ್ಲಿ R1 ಇದೆ, ಇದು R2 ಅಂತ ಅನ್ಕೋಣ. Voltage across this one is of V1 and V2. Current flowing this one is of I. So applied potentiality is of V. ಹೌದಲ್ವಾ. ಈಗ therefore ಓಮ್ಸ್ ಲಾ ಪ್ರಕಾರ V is equal to ಫಾರ್ಮುಲಾ ಏನಿದೆ I ಇಂಟು R ಅಂತ ಇದೆ ಅಲ್ವಾ ಅಲ್ಲಿ. therefore V1 is equal to ಎಂತ ಬರೀಬೋದು, ಯು ಕ್ಯಾನ್ ರೈಟ್ ಇಟ್ as I ಇಂಟು R1 ಅಂತ ಬರೀಬೋದು. ಹಾಗೆ V2 is equal to ಎಂತ ಬರೀಬೋದು I ಇಂಟು R2 ಅಂತ ಬರೀಬೋದು. ಹಾಗಾದರೆ ಹೌ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ I ಫಸ್ಟ್. ಐ ಕಂಡುಹಿಡಿಯಬೇಕು ಅಂದರೆ ಇವು ಎರಡೂ ರೆಸಿಸ್ಟರ್ ಸೇರಿಸಿ ಒಂದು ರೆಸಿಸ್ಟರ್ ಹಾಕಬೇಕು. ಅದ್ರ ವ್ಯಾಲ್ಯೂ ನಿಮಗೆ ಗೊತ್ತಿದೆ ಅಲ್ವಾ ಆಲ್ರೆಡಿ. ಏನದು ಇಟ್ ಮಸ್ಟ್ ಬಿ ಈಕ್ವಲ್ ಟು RS. ಸೊ ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್ನ ಅಪ್ಲೈ ಮಾಡ್ತೀನಿ. R1 ಮತ್ತು R2 ರೀಪ್ಲೇಸ್ ಮಾಡಿದಾಗ ಸೇಮ್ ಅಮೌಂಟ್ ಆಫ್ ಕರೆಂಟು ಫ್ಲೋ ಆಗ್ತಾ ಹೋಗಬೇಕು. ವೇರ್ RS ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರ್ತದೆ R1 ಪ್ಲಸ್ R2. ಹೌದಲ್ವಾ. ಈ ಕಡೆ ಬರ್ಕೊಂಡಿರ್ತೀನಿ ಅದನ್ನು. ವೇರ್ RS ಇಸ್ ಈಕ್ವಲ್ ಟು R1 ಪ್ಲಸ್ R2. ಈಗ ಈ ಮೂರಕ್ಕೆ ಓಮ್ಸ್ ಲಾ ಅಪ್ಲೈ ಮಾಡೋಣ. ಈ ಮೂರಕ್ಕೆ ಓಮ್ಸ್ ಲಾ ಅಪ್ಲೈ ಮಾಡಿದ್ರೆ V ಇಸ್ ಈಕ್ವಲ್ ಟು I ಇಂಟು RS ಆಗುತ್ತೆ ಅಲ್ವಾ ಅಲ್ಲಿ. ದೇರ್ ಫೋರ್ I is equal to ಏನು ಬರಿಬೋದು, ಯು ಕ್ಯಾನ್ ರೈಟ್ ಇಟ್ as V divided by RS. ಸೊ V is equal to I ಇಂಟು R1 ಜಾಗದಲ್ಲಿ I ಬದಲು ನಾನೇನು ಹಾಕೊತೀನಿ ಈಗ V ಬೈ RS ಅಂತ ಹಾಕೊತೀನಿ. ಸೊ V ಡಿವೈಡೆಡ್ ಬೈ RS ಇಂಟು R1. ಹಾಗೆ ಇಲ್ಲೇನಂತ ಬರಿಬೋದು V ಡಿವೈಡೆಡ್ ಬೈ RS ಇಂಟು ಏನಂತ ಬರಿಬೋದು R2. ದೇರ್ ಫೋರ್ V1 is equal to V ಇಂಟು R1 ಡಿವೈಡೆಡ್ ಬೈ R1 ಪ್ಲಸ್ R2 ಬರಿಬೋದು. ಯಾಕಂದರೆ RS ಇಸ್ ಈಕ್ವಲ್ ಟು ಏನಂತ ಅರ್ಥ R1 ಪ್ಲಸ್ R2. ಹಾಗೆ V2 ಇಸ್ ಈಕ್ವಲ್ ಟು ಎಂತ ಬರಿಬೋದು V ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. ಓಕೆ. ನಾವು ವಿತೌಟ್ ಫೈಂಡಿಂಗ್ ದಿ ವ್ಯಾಲ್ಯೂ ಆಫ್ ಕರೆಂಟ್ ಯು ಕ್ಯಾನ್ ಡೈರೆಕ್ಟ್ಲಿ ಫೈಂಡ್ ದಿ ವ್ಯಾಲ್ಯೂ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಈಚ್ ರೆಸಿಸ್ಟರ್. ಯಾವ ರೀತಿ ವೋಲ್ಟೇಜ್ ಡಿವೈಡರ್ ರೂಲ್ನ ಅಪ್ಲೈ ಮಾಡಬೇಕು. ಹಾಗಾದರೆ V3 ಇತ್ತು ಅಂತ ಹೇಳಿದ್ರೆ ಏನಂತ ಬರೀತೀರಾ ಇದನ್ನು V3 ಇತ್ತು ಅಂತ ಹೇಳಿದ್ರೆ ಎಷ್ಟು ರೆಸಿಸ್ಟರ್ಸ್ ಇರಬೇಕು 3 ರೆಸಿಸ್ಟರ್ಸ್ ಇರಬೇಕು. ಆವಾಗ V ಇಂಟು R3 ಡಿವೈಡೆಡ್ ಬೈ RS ಅಂತಲೇ ಹಾಕೊತೀರಾ. ಬೇರೆ RS ಇಸ್ ಈಕ್ವಲ್ ಟು ಏನಾಗುತ್ತೆ R1 ಪ್ಲಸ್ R2 ಪ್ಲಸ್ R3 ಹಾಕೊತ ಹೋಗಬೇಕು. ಹಾಗೆ ಜನರಲ್ಲಾಗಿ ತೊಗೊಂಡ್ವಿ ಅಂತ ಹೇಳಿದ್ರೆ Vx ಇಸ್ ಈಕ್ವಲ್ ಟು V ಇಂಟು RX ಡಿವೈಡೆಡ್ ಬೈ RS ಅಂತ ಹಾಕೊತ ಹೋಗಬೇಕು. ಸೊ ದಿಸ್ ಈಸ್ ದಿ ವೋಲ್ಟೇಜ್ ಡಿವೈಡರ್ ರೂಲ್ ಅಂತ ಕರಿತಾ ಹೋಗ್ತೀವಿ. ವಿತೌಟ್ ಫೈಂಡಿಂಗ್ ದಿ ವ್ಯಾಲ್ಯೂ ಆಫ್ ಐ ಡೈರೆಕ್ಟಾಗಿ ನಾವು ವೋಲ್ಟೇಜಸ್ನ ಕಂಡಿತಾ ಹೋಗ್ಬೋದು. ಓಕೆನಾ. ಸೊ ಅದನ್ನು ಇಲ್ಲಿ ಕೊಟ್ಟಿರೋದು ದಿ ವೋಲ್ಟೇಜ್ ಡಿವೈಡರ್ ರೂಲ್ ಸ್ಟೇಟ್ಸ್ ದಟ್ ದಿ ವೋಲ್ಟೇಜ್ ಅಕ್ರಾಸ್ ಎ ರೆಸಿಸ್ಟರ್ ಇನ್ ಸೀರೀಸ್ ಸರ್ಕ್ಯೂಟ್ ಈಸ್ ಈಕ್ವಲ್ ಟು ಯಾವುದಕ್ಕೆ ವ್ಯಾಲ್ಯೂ ಆಫ್ ದಿ ರೆಸಿಸ್ಟರ್ ಟೈಮ್ಸ್ ನೋಡಿ ವ್ಯಾಲ್ಯೂ ಆಫ್ ದಿ ರೆಸಿಸ್ಟರ್ RX times the voltage applied divided by the
total resistance of the series configuration. Total resistance of the series configuration RT ಅಥವಾ RS ಅಂತ ತಗೊತಾ ಹೋಗ್ಬೋದು ಅದನ್ನು. ಹೌದಲ್ವಾ ಅಲ್ಲಿ? ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಇದಕ್ಕೆ ಒಂದೇ ಒಂದು ಚಿಕ್ಕ ಎಕ್ಸಾಂಪಲ್ನು ಕೂಡ ನೋಡ್ತಾ ಹೋಗೋಣ. ಪ್ರಾಬ್ಲಮ್ಸ್ನ ಶುರು ಮಾಡ್ತೀವಿ ಅಲ್ವಾ, ಆವಾಗಲೇ ಕೂಡ ಎಕ್ಸಾಂಪಲ್ನು ಅಲ್ಲೇ ಹೇಳ್ಕೊಡ್ತಾ ಹೋಗ್ತೀನಿ ಅದನ್ನು. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ಯಾರಲಲ್ ಸರ್ಕ್ಯೂಟ್. ಅಬ್ಸರ್ವ್ ಮಾಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ದಿ ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಗೆಟ್ಸ್ ಅಕ್ರಾಸ್ ದಿ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಇದು ಗೊತ್ತಿದೆ ಆಲ್ರೆಡಿ. ಎಲ್ಲ ರೆಸಿಸ್ಟೆನ್ಸನ್ನು ವೋಲ್ಟೇಜ್ ಏನಾಗಬೇಕು, ಸೇಮ್ ಆಗಿರಬೇಕು. ದಿ ಟೋಟಲ್ ಕರೆಂಟ್ ಗೆಟ್ಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಪಾತ್ಸ್ ಈಕ್ವಲ್ ಟು ನಂಬರ್ ಆಫ್ ರೆಸಿಸ್ಟೆನ್ಸಸ್ ಇನ್ ಪ್ಯಾರಲಲ್. ಅಂದರೆ ದಿ ಟೋಟಲ್ ಕರೆಂಟ್ ಗೆಟ್ ಡಿವೈಡೆಡ್ ಇಂಟು ನಂಬರ್ ಆಫ್ ಪಾತ್ಸ್ ಅಂತ ಹೇಳಿದ್ರೆ ಎಷ್ಟು ರೆಸಿಸ್ಟೆನ್ಸ್ಗಳಿದೆ ಅಂತ ಅರ್ಥ. ಅಷ್ಟು ಪ್ಯಾರಲ್ ಆಗಿ ಹೋಗುತ್ತೆ. ದಿ ಟೋಟಲ್ ಕರೆಂಟ್ ಈಸ್ ಆಲ್ಸೋ ಈಕ್ವಲ್ ಟು ಸಮ್ ಆಫ್ ಆಲ್ ದಿ ಇಂಡಿವಿಜುವಲ್ ಕರೆಂಟ್. ಸರೀಸ್ ಆಫ್ I is equal to I1 plus I2 plus I3. ಇದು ಗೊತ್ತಿದೆ ಅಲ್ವಾ ಆಲ್ರೆಡಿ ನಿಮಗೆ ಹೆಂಗೆ ಅಂತ ಅಲ್ಲಿ. ನೆಕ್ಸ್ಟ್ I is equal to I1 plus I2 plus I3 ಬರೀಬೇಕು ಅಂದರೆ ಯಾವ ಲಾ ಆಫ್ ಕನ್ಸರ್ವೇಷನ್ ಆಗಿರುತ್ತೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಓಕೆ, ನೆಕ್ಸ್ಟ್ ದಿ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಈಸ್ ದಿ ಸಮ್ ಸ್ಮಾಲೆಸ್ಟ್ ಆಫ್ ಆಲ್ ದಿ ರೆಸಿಸ್ಟೆನ್ಸ್, ದಟ್ ಈಸ್ ಆಫ್ RP is less than R1, RP is less than R2. ಬಟ್ ಸೀರೀಸಲ್ಲಿ ಏನಾಗ್ತಿತ್ತು? RS is greater than R1 and RS is greater than R2. ಬಟ್ ಇಲ್ಲೇನಾಗ್ತಿದೆ? RP is less than R1 and RP is less than R2. ಹಾಗೆ ಅಂತ ಒಂದ್ಸಲ ಅಬ್ಸರ್ವ್ ಮಾಡೋಣ ಈಗ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ a resistor R1 and a resistor R2 which are connected in parallel. Okay, so R1 value, let us assume that it is of 10 ohm ಇದೆ ಅಂತ ಅನ್ಕೊಳ್ಳೋಣ. ಹಾಗೆ R2 ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಈಸ್ ಆಫ್ 100 ಓಮ್ ಇದೆ ಅಂತ ಅನ್ಕೊಳ್ಳೋಣ. ಹಾಗಾದರೆ ಎರಡೂ ಸೇರಿಸಿ ಒಂದು ರೆಸಿಸ್ಟರ್ ಹಾಕಬೇಕು ಅಂತ ಹೇಳಿದ್ರೆ 1/RP ಇಸ್ ಈಕ್ವಲ್ ಟು ಅಂತ ಬರೀತೀರಾ? 1/R1 ಪ್ಲಸ್ 1/R2 ಅಂತ ಬರೀಬೇಕು ಅಲ್ವಾ ಅಲ್ಲಿ. ಸೊ 1/R1 ವ್ಯಾಲ್ಯೂ ಎಷ್ಟು? 1/10 ಪ್ಲಸ್ 1 ಏನಾಗುತ್ತೆ? 100, ವಿಚ್ ಮಸ್ಟ್ ಬಿ ಈಕ್ವಲ್ ಟು 1/10 ಅಂತ ಹೇಳಿದ್ರೆ. ಓಕೆ, LCM ತೊಗೊಂಬೋಣ. LCM ತೊಗೊಂಡ್ರೆ ಏನು ಬರುತ್ತೆ? 10 into 100 ಅಂತ ಅನ್ಕೊತೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 100 plus 10 ಆಗುತ್ತೆ ಅಂತ ಅನ್ಕೊಳ್ಳಿ. ವಿಚ್ ಮಸ್ಟ್ ಬಿ ಈಕ್ವಲ್ ಟು 110 divided by 1000 ಆಗುತ್ತೆ. ಈಗ ದಟ್ ಮಸ್ಟ್ ಬಿ ಈಕ್ವಲ್ ಟು 1/RP. ದೇರ್ಫೋರ್ RP ಇಸ್ ಈಕ್ವಲ್ ಟು 1010 ಕ್ಯಾನ್ಸಲ್ ಆಗುತ್ತಲ್ವಾ ಅಲ್ಲಿ. ಎಷ್ಟು ಬರುತ್ತೆ? 100 divided by 11 ಬರ್ತಾ ಹೋಗುತ್ತೆ ನಿಮಗೀಗ. ಓಕೆ, ಸೊ ನೀವೀಗ ಕ್ಯಾಲ್ಕುಲೇಟರ್ ತಗೊಂಡು ಬೇಗ 100 divided by 11 ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ 100 divided by 11 is equal to, it is of 9.09 ohm ಬರುತ್ತೆ. ದಟ್ ಮಸ್ಟ್ ಬಿ ಈಕ್ವಲ್ ಟು RP. ಈಗ ಥಿಂಕ್ ಮಾಡಿ, R1 ವ್ಯಾಲ್ಯೂ 10, R2 ವ್ಯಾಲ್ಯೂ 100. ಇವು ಎರಡರಿಗಿಂತ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ? ಪ್ಯಾರಲಲ್ ಆಗಿ ಹಾಕಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ದೇರ್ಫೋರ್ ನಿಮ್ಮ ಕೈಲಿ ಈಗ ಒಂದು 100 ರೆಸಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳೋಣ. ನೀವು ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಲ್ಲಿರೋದಕ್ಕಿಂತ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಕನೆಕ್ಟ್ ಮಾಡ್ಕೊಬೇಕು? 100% ಇಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಇನ್ ಸೀರೀಸ್. ಅದೇ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇರೋದಕ್ಕಿಂತ ಕಡಿಮೆ ಆಗಬೇಕು ಅಂದರೆ ಯಾವ ರೀತಿ ಕನೆಕ್ಟ್ ಮಾಡ್ಕೊತೀರಾ? ಯು ಹ್ಯಾವ್ ಟು ಕನೆಕ್ಟ್ ಇಟ್ ಇನ್ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಕೊತಾ ಹೋಗಬೇಕು. ಅರ್ಥ ಆಗಿದೆ ಅಲ್ವಾ ಅಲ್ಲಿ? ಓಕೆ, therefore RP is less than R1 and RP is less than R2. ಹಾಗೆ if in general if n resistors connected in parallel, ಹಾಗಾದರೆ 1/RP is equal to 1/R1 plus 1/R2 ಅಪ್ ಟು ಇಲ್ಲಿ ತನಕ ಹೋಗುತ್ತೆ, 1/R ತನಕ ಹೋಗುತ್ತೆ. ಹೌದಲ್ವಾ ಅಲ್ಲಿ? ಈಗ 2 ರೆಸಿಸ್ಟರ್ಸ್ ಭಾಳ ಇಂಪಾರ್ಟೆಂಟು. ಇವೆರಡು ನೆನಪಲ್ಲಿ ಇಟ್ಕೊಂಡಿರಿ ನೀವು, ಎಕ್ಸ್ಪೆಷಲಿ 2 ರೆಸಿಸ್ಟರ್ಸ್ ಫಾರ್ಮುಲಾ. ಓಕೆ, 1/RP is equal to 1/R1 plus 1/R2 ಆಗುತ್ತೆ ಅಲ್ವಾ ಅಲ್ಲಿ. ಸೊ R1 ಮತ್ತು R2 LCM ಆಯಿತು ಅಂತ ಹೇಳಿದ್ರೆ ನ್ಯೂಮರೇಟರಲ್ಲಿ ಏನು ಬರ್ತಾ ಹೋಗಬೇಕು? R1 plus R2 ಬರುತ್ತೆ. ಇಫ್ 1/RP is equal to R1 plus R2 divided by R1 into R2, then RP is equal to ಏನಾಗುತ್ತೆ? R1 R2 divided by R1 plus R2. ದಯವಿಟ್ಟು ಈ ಫಾರ್ಮುಲಾನ ತುಂಬ ಇಂಪಾರ್ಟೆಂಟ್. ದಟ್ ಈಸ್ ಆಫ್ RP is equal to R1 into R2 divided by R1 plus R2. ಅದೇ
ಅದೇ ರೀತಿ 3 ರೆಸಿಸ್ಟರ್ಸ್ ಏನಾದರೂ ಕನೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ R1 R2 R3 ಡಿವೈಡ್ ಬೈ R1 R2 ಪ್ಲಸ್ R2 R3 ಪ್ಲಸ್ R3 R1 ಹೌದಲ್ವಾ ಅಲ್ಲಿ. ಈಗ ವೆರಿ ಇಂಪಾರ್ಟೆಂಟ್, ಇಫ್ n ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಆಫ್ ಸೇಮ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಓಕೆ, ಅಬ್ಸರ್ವ್ ಮಾಡೋಣ ಈಗ. ಸೊ ಲೆಟ್ ಅಸ್ ಟೇಕ್ ದಟ್ ಇಫ್ 2 resistors are connected in parallel, ಎರಡು ರೆಸಿಸ್ಟರ್ಸು ಪ್ಯಾರಲ್ ಆಗಿ ಕನೆಕ್ಟ್ ಆಗಿದ್ರೆ 1/Rp is equal to ಏನಂತ ಬರೀತೀರಾ, 1/R1 ಪ್ಲಸ್ 1/R2 ಅಂತ ಬರೀಬೇಕಲ್ವಾ ಅಲ್ಲಿ. ಸೊ ಸೇಮ್ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಇರೋದ್ರಿಂದ 1/R ಪ್ಲಸ್ 1/R ಅಂತ ಬರ್ಕೊತೀರಾ, ವಿಚ್ ಮಸ್ಟ್ ಬಿ ದಟ್ ಇಂಪ್ಲೈಸ್ 1/Rp is equal to, can I write it as 2/R? Okay, then what is the value of Rp? Rp is equal to, you can write it as R/2 ಅಂತ ಬರೀಬೋದು. ಹಾಗೆ 2 ರೆಸಿಸ್ಟರ್ ಕನೆಕ್ಟ್ ಆಗಿದ್ರೆ ಇಫ್ 3 ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ದೆನ್ Rp is equal to ಎಂತ ಬರೀಬೇಕು, R/3 ಅಂತ ಬರೀಬೇಕು. ಹಾಗೆ n ರೆಸಿಸ್ಟರ್ಸ್ ಇತ್ತು ಅಂತ ಹೇಳಿದ್ರೆ ಅವಾಗ Rp is equal to ಅಂತ ಬರ್ಕೊಂತೀರಾ, R/n ಅಂತ ಬರೀಬೇಕು, ವೇರ್ R is the resistance and n is the number of resistors. ಓಕೆ, ವ್ಯತ್ಯಾಸ ಇದೆ. R ಅಂತ ಹೇಳಿದ್ರೆ ಏನಂತ ಅರ್ಥ, ಇಟ್ ಈಸ್ ಆಫ್ ಎ ರೆಸಿಸ್ಟೆನ್ಸ್. ಓಕೆ, n ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ನಂಬರ್ ಆಫ್ ರೆಸಿಸ್ಟರ್ಸ್. ಓಕೆ, ಭಾಳ ಅಂದರೆ ಭಾಳ ವ್ಯತ್ಯಾಸ ಇದೆ. ಹಾಗೆ ಆರ್ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎನ್ ಇಂಟು ಆರ್, ವೇರ್ ಎನ್ ಈಸ್ ರೆಸಿಸ್ಟೆನ್ಸ್, ಸಾರಿ ಆರ್ ಈಸ್ ರೆಸಿಸ್ಟೆನ್ಸ್ ಆ್ಯಂಡ್ ಎನ್ ಈಸ್ ನಂಬರ್ ಆಫ್ ರೆಸಿಸ್ಟರ್ಸ್. ನೆನಪಲ್ಲಿರುತ್ತಲ್ವ ಇದು ಅಲ್ಲಿ. ಓಕೆ, ಸೊ ನೆಕ್ಸ್ಟ್, ಸೊ ಯಾವ ರೀತಿ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ನ ನೋಡಿದ್ರಿ, ಅದೇ ರೀತಿ ಪ್ಯಾರಲಲ್ ಸರ್ಕ್ಯೂಟ್ನ ಪ್ಯಾರಲಲ್ ಡಿವೈಡರ್ ಸರ್ಕ್ಯೂಟ್ ಅಂತ ಕರಿತಾ ಹೋಗಬೇಕು, ಹೌದಲ್ವಾ. ಈಗ I is equal to I1 plus I2 ನಮಗೆ ಆಲ್ರೆಡಿ ಗೊತ್ತಿದೆ ಅದು. ದೇರ್ ಫೋರ್ I1 ಬದಲು ಏನು ಬರಿಬೋದು, V/R1 ಅಂತ ಬರಿಬೋದು. I2 ಬದಲು ಏನು ಬರಿಬೋದು, V/R2 ಅಂತ ಬರಿಬೋದು. ವಿ ಎರಡರಲ್ಲೂ ಕಾಮನ್ ಇದೆ, ಕಾಮನ್ ತಗೊಂಡಾಗ R1 ಪ್ಲಸ್ R2 ಡಿವೈಡ್ ಬೈ R1 ಇಂಟು R2 ಆಗುತ್ತೆ. ಇದನ್ನು 1/Rp ಅಂತ ಬರಿಬೋದಲ್ವ ಈ ಫ್ಯಾಕ್ಟರ್ನ. ಸೊ ಈ ಫ್ಯಾಕ್ಟರ್ನ ನೀವು 1/Rp ಅಂತ ರೀಪ್ಲೇಸ್ ಮಾಡಿಕೊಂಡ್ರೆ ಇಲ್ಲಿಗೆ ಬರ್ಕೊತಾ ಹೋಗ್ತೀರಾ. ದೇರ್ ಫೋರ್ I is equal to ಏನಾಗ್ತಾ ಹೋಗುತ್ತೆ, V ಡಿವೈಡ್ ಬೈ Rp ಆಗುತ್ತೆ. ಇಟ್ ಈಸ್ ಆಫ್ ಎ ಟೋಟಲ್ ಕರೆಂಟ್, ಹೌದಲ್ವಾ. ಸೊ ಈಗ I1 is equal to ಫಾರ್ಮುಲಾ ಏನಪ್ಪ, V ಡಿವೈಡ್ ಬೈ R1. ಹಾಗೆ I2 is equal to V ಡಿವೈಡ್ ಬೈ R2. ಬಟ್ ವಿ ಇಸ್ ಈಕ್ವಲ್ ಟು ಇಲ್ಲಿ ಏನು ಕಂಡುಹಿಡ್ಕೊಂಡಿದ್ದೀವಿ, ಐ ಇಂಟು ಆರ್ ಪಿ ಅಂತ ಕಂಡುಹಿಡ್ಕೊಂಡಿದ್ದೀವಿ. ಹಾಗೆ I2 ಇಸ್ಕೊಲ್ ಟು ಏನು ಕಂಡುಹಿಡ್ಕೊಂಡಿದ್ದೀವಿ, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಪಿ ಅಂತ ಇದೆ. ದೇರ್ ಫೋರ್ I1 ಇಸ್ ಈಕ್ವಲ್ ಟು ಐ ಇಂಟು ಆರ್ ಪಿ ಡಿವೈಡ್ ಬೈ R1. ಹಾಗೆ I2 ಇಸ್ ಈಕ್ವಲ್ ಟು ಐ ಇಂಟು ಆರ್ ಪಿ ಡಿವೈಡ್ ಬೈ R2. ಹಾಗೆ IX ಇಸ್ ಈಕ್ವಲ್ ಟು ಐ ಇಂಟು ಆರ್ ಪಿ ಡಿವೈಡ್ ಬೈ RX. ಓಕೆ, ನೆನಪಲ್ಲಿಟ್ಕೊಳ್ಳಿ, ತುಂಬ ಯೂಸ್ ಮಾಡ್ಕೊತಾ ಹೋಗ್ತೀವಿ. ನಾವಿಲ್ಲಿ ಏನೀಗ ಸದ್ಯಕ್ಕೆ ಫಾರ್ಮುಲಾಸ್ ಕೊಟ್ಟಿದ್ದೀನಿ, ಓನ್ಲಿ ಇಟ್ ಈಸ್ ಫಾರ್ 2 ರೆಸಿಸ್ಟರ್ ನೆಟ್ವರ್ಕ್. ನೆನಪಲ್ಲಿರಲಿ, ಈ ರೆಸಿಸ್ಟರ್ ಈ ಒಂದು ಫಾರ್ಮುಲಾ ಯಾವ ರೆಸಿಸ್ಟರ್ ಎಷ್ಟೇ ರೆಸಿಸ್ಟರ್ಸ್ಗಳಿದ್ರೂ ಕೂಡ ಅಪ್ಲೈ ಆಗುತ್ತೆ. ಬಟ್ ಇಲ್ಲಿ ಕೊಟ್ಟಿರುವಂಥ ಫಾರ್ಮುಲಾ ಬರೇ 2 ರೆಸಿಸ್ಟರ್ಸ್ ಮಾತ್ರ ಇರಬೇಕು. ಪ್ಯಾರಲ್ ಕಾಂಬಿನೇಷನ್ ಪಕ್ಕದಲ್ಲಿ ಡಯಾಗ್ರಾಮಲ್ಲಿ ಕೊಟ್ಟಿದ್ದೀನಲ್ವಾ, ಅಲ್ಲಿ ಆ ರೀತಿ ಮಾತ್ರ ಇರಬೇಕು. ಆವಾಗ I1 ಇಸ್ ಈಕ್ವಲ್ ಟು ಯಾವ ರೀತಿ ಬರಿತಾ ಹೋಗ್ಬೇಕು ಅದನ್ನು, I1 is equal to I into R2 divided by R1 plus R2. ನೋಡಿ, I1 ಫ್ಲೋ ಆಗ್ತಿರೋ, ಈಗ ನಾನು ಕಂಡಿತಾ ಇರೋದು I1 ಯಾವ್ದ್ರ ಮುಖಾಂತರ ಫ್ಲೋ ಆಗ್ತಿರೋದು, R1 ಮುಖಾಂತರ ಫ್ಲೋ ಆಗ್ತಿರೋದು. ಬಿಟ್ಬಿಡಿ R1ನ, ಅದ್ರ ಆಪೋಸಿಟ್ ರೆಸಿಸ್ಟರ್ ಯಾವುದಿದೆ, R2. ಆವಾಗ I ಇಂಟು R2 ಡಿವೈಡ್ ಬೈ R1 ಪ್ಲಸ್ R2. ಹಾಗೆ I2 ಹೆಂಗೆ ಕಂಡಿಯೋದು, ಫಸ್ಟು ಐ ಕಾಮನ್ ಆಗಿ ಹಾಕೊಳೋದು. I2 ಫ್ಲೋ ಆಗ್ತಿರೋಂಥ ರೆಸಿಸ್ಟರ್ ಯಾವುದು, R2. ಬಿಟ್ಬಿಡಿ ಅದನ್ನು, ಅದ್ರ ಮೇಲ್ಗಡೆ ಇರೋ ರೆಸಿಸ್ಟರ್ ಯಾವುದು, R1. ಅದನ್ನು ನ್ಯೂಮರ್ಟಲ್ ಹಾಕೊತಾ ಹೋಗ್ತೀರಾ, ಡಿವೈಡೆಡ್ ಬೈ R1 ಪ್ಲಸ್ R2. ಓಕೆ, ಈ ರೀತಿ ಇದನ್ನು ಹಾಕೊತಾ ಹೋಗಬೇಕು. ಸೊ ಇದು ಕೂಡ ತುಂಬ ಕಡೆ ಯೂಸ್ ಮಾಡ್ತೀವಿ. ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಹೆಲ್ಪಿಗೆ ಬರುತ್ತೆ, ನೆನಪಲ್ಲಿ ಇಟ್ಕೊತಾ ಹೋಗಿ. ಓಕೆ, ನೆಕ್ಸ್ಟ್ ಎ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಆಫ್ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗ್ತಾ ಹೋಗೋಣ. ಓಮ್ಸ್ ಲಾ ನಲ್ಲಿ ನಾವು ಓದಬೇಕಾದ್ರೆ ಆರ್ ಇಸ್ ಈಕ್ವಲ್ ಟು, ಅಥವಾ ಅಬ್ಸರ್ವ್ ಮಾಡಿ, ಆರ್ ಇಸ್ ಈಕ್ವಲ್ ಟು ಎಮ್ ಎಲ್ ಡಿವೈಡ್ ಬೈ ಎನ್ ಇ ಸ್ಕ್ವೇರ್ ಟೌ ಇಂಟು ಎ ಅಂತ ಓದಿದ್ವಿ ಅಲ್ವಾ ಅಲ್ಲಿ. ಈಗ ಸೇಮ್ ಸರ್ಕ್ಯೂಟ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ಸೇಮ್ ಸರ್ಕ್ಯೂಟ್ನ ಕನ್ಸಿಡರ್ ಒಂದು ಡಯಾಗ್ರಾಮ್ನ ಬರಿತಾ ಹೋಗೋಣ. ಅಬ್ಸರ್ವ್ ಮಾಡ್ಕೊಳ್ಳಿ. ಲೆಟ್ ಅಸ್ ಕನ್ಸಿಡರ್ ಎ ಕಂಡಕ್ಟರ್. ಈ ಒಂದು ಕಂಡಕ್ಟರ್ಗೆ ಲೆಟ್ ಅಸ್ ಟೇಕ್
ಲೆಂತ್ ಈಸ್ ಆಫ್ ಎಲ್ ಆ್ಯಂಡ್ ಏರಿಯಾ ಈಸ್ ಆಫ್ ಎ. ಓಕೆನಾ? ಈಗ ಅಬ್ಸರ್ವ್ ಮಾಡಿ, ಲೆಂತು ಏರಿಯಾ ಇದು ಕಂಡಕ್ಟರ್ ಅಂತಲೂ ಮರ್ತ್ಕೊಂಬಿಡಿ. ಒಂದು ವಾಟರ್ ಬಾಟ್ಲ್ ಅಂತ ಅನ್ಕೊತಾ ಹೋಗೋಣ. ಈ ವಾಟರ್ ಬಾಟ್ಲಲ್ಲಿ ಲೆಟ್ ಅಸ್ ಕನ್ಸಿಡರ್ 1 ಲೀಟರ್ ನೀರಿಡ್ಸುತ್ತೆ ಅಂತ ಅನ್ಕೊಳ್ಳೋಣ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಲೆಂತ್ನ ಕಡಿಮೆ ಮಾಡ್ತಾ ಇದ್ದೀನಿ. ಲೆಂತ್ ಕಡಿಮೆ ಮಾಡಿದ್ರೆ 100% ಏನು ಜಾಸ್ತಿ ಆಗ್ತಾ ಹೋಗಬೇಕು? ಏರಿಯಾ ಜಾಸ್ತಿ ಆಗ್ತಾ ಹೋಗಬೇಕು. ಏರಿಯಾ ಜಾಸ್ತಿ ಆಯಿತು, ಲೆಂತ್ ಕಡಿಮೆ ಆಯಿತು ಪ್ರಪೋರ್ಷನಲ್ ಆಗಿ ಅಂತ ಹೇಳಿದ್ರೆ ಮತ್ತೆ ಇದರೊಳಗಡೆ ಎಷ್ಟು ಲೀಟರ್ ಇಡ್ಸಿರುತ್ತೆ? 1 ಲೀಟರ್ ಆಫ್ ಲಿಕ್ವಿಡ್ ಇಡ್ಸಿರುತ್ತೆ ನಿಮಗೆ ಅಲ್ಲಿ, ಹೌದಲ್ವಾ? ಈಗ ಈ 1 ಲೀಟರು ಹಳಮುಳ ಬಿಟ್ಬೋಣ ನಾವೀಗ ಅಲ್ಲಿ. ಸೊ ಲೆಂತ್ ಮತ್ತು ಏರಿಯಾನ ಕನ್ಸಿಡರ್ ಮಾಡ್ತಾ ಹೋಗೋಣ. ಇದ್ರ ಒಳಗಡೆ ಲೆಟ್ ಅಸ್ ಕನ್ಸಿಡರ್ ಇಟ್ ಈಸ್ ಆಫ್ ಒಂದು 100 ಎಲೆಕ್ಟ್ರಾನ್ಸ್ ಇದೆ ಅಂತ ಕನ್ಸಿಡರ್ ಮಾಡ್ತಾ ಹೋಗಿ. ಹಾಗಾದರೆ ಲೆಂತ್ ಮತ್ತು ಏರಿಯಾ ವೇರಿ ಆಯಿತು ಪ್ರಪೋರ್ಷನಲ್ ಆಗಿ ಅಂತ ಹೇಳಿದ್ರೆ ಇದನ್ನು A2 ಮತ್ತು L2 ಅಂತ ಕರಿತೀನಿ. ಇದನ್ನು L1 ಮತ್ತು A1 ಅಂತ ಕರಿಬೋದಾ ಅಲ್ಲಿ? ಹಾಗಾದರೆ ಇಲ್ಲಿ ಕೂಡ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? ಇಟ್ ಈಸ್ ಆಫ್ 100 ಎಲೆಕ್ಟ್ರಾನ್ಸೇ ಇರುತ್ತೆ. ವಿ ನೋ ದಟ್ R ಈಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಈಗ ತಾನೇ ನೋಡ್ಕೊತಾ ಬಂದ್ವಿ. ಏನು ಅಬ್ಸರ್ವ್ ಮಾಡಿದ್ವಿ? ಇಟ್ ಈಸ್ ಆಫ್ NaE² ಇಂಟು ಟೌ ಡಿವೈಡೆಡ್ ಬೈ ಎಮ್ ಇಂಟು ಎಲ್ ಅಂತ ಅಬ್ಸರ್ವ್ ಮಾಡಿದ್ವಿ ಅಲ್ವಾ ಅಲ್ಲಿ? ಈಗ ಇದರಲ್ಲಿ ಕಾನ್ಸ್ಟೆಂಟ್ ಟರ್ಮ್ಸ್ ಯಾವುದಿದಪ್ಪ? ಎನ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಲೆಂತ್ ವೇರಿ ಆಯಿತು, ಏರಿಯಾ ವೇರಿ ಆಯಿತು, ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡ್ಕೊತಾ ಇದ್ದೀನಿ? ಫಿಕ್ಸ್ ಆಗಿದೆ ಅದರೊಳಗಡೆ. ಹಾಗೆ ಏರಿಯಾ ವೇರಿ ಆಗಿರೋದ್ರಿಂದ ಹೊರಗಡೆ ಬರ್ಕೋಣ ಅದನ್ನು. ಲೆಂತ್ ಕೂಡ ಹೊರಗಡೆ ಬರ್ಕೊತಾ ಹೋಗ್ತೀನಿ. ಎನ್, charge of an electron constant. If number of electrons is of fixed, then relaxation tau is also fixed. Mass of an electron, it is also constant. ಸೊ ಹಾಗಾದರೆ ಈ 3 ಕ್ವಾಂಟಿಟೀಸ್ ಅಂದರೆ ಈ 4 ಕ್ವಾಂಟಿಟೀಸ್ ಏನಾಗುತ್ತೆ? ಕಾನ್ಸ್ಟೆಂಟ್ ಆಗುತ್ತೆ. ಬಟ್ ಒಂದು ಕಂಡಕ್ಟರ್ದು ಏರಿಯಾ ಮತ್ತು ಲೆಂತ್ ಏನು ಮಾಡ್ತಾ ಹೋಗ್ಬೋದು? ನಾನು ವೇರಿ ಮಾಡ್ತಾ ಹೋಗ್ಬೋದು. ಏರಿಯಾ ಮತ್ತು ಲೆಂತ್ನ ವೇರಿ ಮಾಡಿದ್ರೆ ಈ 4 ಕ್ವಾಂಟಿಟೀಸು ಯಾವುದೇ ಕಾರಣಕ್ಕೂ ವೇರಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಫ್ಯಾಕ್ಟರ್ನ ನಾನು ಒಂದು ಕಾನ್ಸ್ಟೆಂಟ್ ಅಂತ ಕರಿತೀನಿ. ಆ ಕಾನ್ಸ್ಟೆಂಟ್ನ ರೆಪ್ರೆಸೆಂಟೇಷನ್ ಏನು ಮಾಡ್ಕೊತೀನಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ರೋ. ರೋ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ರೆಸಿಸ್ಟಿವಿಟಿ ಅಂತ ಅರ್ಥ. ದೇರ್ ಫೋರ್ ಆರ್ ಇಸ್ ಈಕ್ವಲ್ ಟು ಏನು ಬರುತ್ತೆ? ರೋ ಇಂಟು ಎ ಡಿವೈಡೆಡ್ ಬೈ ಎಲ್. ಓಕೆ, ಸೊ ರೋ ಕ್ವಾಂಟಿಟಿ ಬರಬೇಕು ಅಂತ ಹೇಳಿದ್ರೆ ನಾವೊಂದು ಕಂಡಕ್ಟರ್ನಲ್ಲಿ ಏನು ವೇರಿ ಮಾಡ್ಬೋದು? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ವೇರಿ ಮಾಡ್ಬೋದು ಮತ್ತು ಲೆಂತ್ನ ವೇರಿ ಮಾಡ್ಕೊತಾ ಹೋಗ್ಬೋದು ಅಲ್ವಾ? ಸೊ ಈ ಕ್ವಾಂಟಿಟಿ ಏನಾಗಿರುತ್ತೆ? ಕಾನ್ಸ್ಟೆಂಟ್. ದೇರ್ ಫೋರ್ ಆರ್ ಈಸ್ ಪ್ರಪೋರ್ಷನಲ್ ಟು ಎಲ್ ಡಿವೈಡೆಡ್ ಬೈ ಎ. ಮುಂದಕ್ಕೆ ನೋಡ್ತಾ ಹೋಗೋಣ ಅದನ್ನು. ಈಗ ವಾಪಸ್ ಬನ್ನಿ. ಆರ್ ಈಸ್ ಈಕ್ವಲ್ ಟು ಎಮ್ ಡಿವೈಡ್ ಬೈ NE² ಇಂಟು ಟೌ ಈಸ್ ಆಫ್ ಎ ಕಾನ್ಸ್ಟೆಂಟ್. ಹಾಗಾದರೆ ಎಲ್ ಡಿವೈಡೆಡ್ ಬೈ ಎ ಆಗ್ತಾ ಹೋಗುತ್ತೆ, ಹೌದಲ್ವಾ ಅಲ್ಲಿ? ದೇರ್ ಫೋರ್ ಆರ್ ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಡಿವೈಡೆಡ್ ಬೈ ಎ, ವೇರ್ ರೋ ಈಸ್ ಈಕ್ವಲ್ ಟು ಎಮ್ ಡಿವೈಡೆಡ್ ಬೈ NE² ಇಂಟು ಟೌ ವಿಚ್ ಇಸ್ ನೋನ್ ಆಸ್ ಎ ರೆಸಿಸ್ಟಿವಿಟಿ ಅಂತ ಕರಿತಾ ಹೋಗಬೇಕು ನೀವು ಇದನ್ನು. ದೇರ್ ಫೋರ್ ಆರ್ ಈಸ್ ಈಕ್ವಲ್ ಟು ರೋ ಇಂಟು ಏನಾಗುತ್ತೆ? ಎಲ್ ಡಿವೈಡೆಡ್ ಬೈ ಎ, ಆರ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಎ ಬೈ ಎಲ್ ಈ ಕಡೆ ಕಳಿಸಿದ್ವಿ ಅಂತ ಹೇಳಿದ್ರೆ ರೋ ಈಸ್ ಈಕ್ವಲ್ ಟು ಏನಾಗುತ್ತೆ? ಆರ್ ಇಂಟು ಎ ಡಿವೈಡೆಡ್ ಬೈ ಎಲ್. Now you have to define what is a resistivity. Okay, if area is equal to 1 meter square and length is equal to 1 meter. Okay, ಇಲ್ಲಿ ಏನು ಮಾಡ್ಕೊತಾ ಇದ್ದೀವಿ? ಏರಿಯಾ is equal to 1 meter square and length is equal to 1 meter. Then ರೋ is equal to ಏನಾಗುತ್ತೆ ಅಂತ ಹೇಳಿದ್ರೆ ಆರ್ ಓಮ್ ಮೀಟರ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಸರ್? ದೇರ್ ಫೋರ್ ರೋ is equal to ಅಬ್ಸರ್ವ್ ಮಾಡಿ ಆರ್ ಇಂಟು ಎ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? 1 ಮೀಟರ್ ಸ್ಕ್ವೇರ್. ಲೆಂತ್ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಮೀಟರ್. ಮೀಟರ್ ಮತ್ತು ಮೀಟರ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ಗೆ ಯೂನಿಟ್ ಏನು ಬರುತ್ತೆ? ಇಟ್ ಈಸ್ ಆಫ್ ಓಮ್ ಮೀಟರ್. ಸೊ ಆರ್ ಓಮ್ ಮೀಟರ್ ದಟ್ ಮಸ್ಟ್ ಬಿ ಈಕ್ವಲ್ ಟು ರೋ. ಹಾಗಾದರೆ ರೆಸಿಸ್ಟಿವಿಟಿ ಅಂದ್ರೇನು? ರೆಸಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ ಆಫ್ ಎ ಕಂಡಕ್ಟರ್ ಅಟ್ ಎ ಗಿವನ್ ಟೆಂಪರೇಚರ್ ಈಸ್ ಈಕ್ವಲ್ ಟು ಏನು ಆಫರ್ ಮಾಡ್ತಾ ಇರೋದು ಇಲ್ಲಿ? ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಹ್ಯಾವಿಂಗ್ 1 meter length of a conductor having 1 meter square area of a cross section. ಸರ್ ಯಾವುದು ಈ ರೀತಿ ಊಹೆಗೆ ಬರ್ತಾ ಇಲ್ವಲ್ಲ ನಮಗೆ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ನಾನು ಹಿಂದೆಗಡೆ ಡಯಾಗ್ರಾಮ್ಸಲ್ಲಿ ಪ್ರತಿಯೊಂದರಲ್ಲೂ ಕಂಡಕ್ಟರ್ನ ಬರಿಬೇಕಾದ್ರೆ ಸಿಲಿಂಡ್ರಿಕಲ್ ಶೇಪ್ನ ಬರಿತಾ ಇದ್ದೆ ಇಲ್ಲಿ, ಹೌದಲ್ವಾ ಅಲ್ಲಿ? ಬಟ್ ಈಗ ಲೆಂತ್ ಎಷ್ಟಿರಬೇಕು ಅಂತ ಹೇಳ್ತಾ ಇದ್ದಾರೆ? ಇಟ್ ಮಸ್ಟ್ ಬಿ ಈಕ್ವಲ್ ಟು 1 ಮೀಟರ್. ಏರಿಯಾನು ಕೂಡ 1 ಮೀಟರ್ ಸ್ಕ್ವೇರ್ ಆಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಲೈಕ್ ದಿಸ್.
ಹೌದಲ್ವಾ? ಸೊ ಈ ಥರ ಕನ್ಸಿಡರ್ ಮಾಡ್ತಾ ಹೋಗ್ತೀರಾ. ಸೊ ಈ ಒಂದು ಕ್ವಾಂಟಿಟಿನಲ್ಲಿ ನಾನೀಗ ಏನು ತಗೊತಾ ಇದ್ದೀನಿ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ನ ತಗೊತಾ ಇದ್ದೀನಿ. ಈ ಒಂದು 1 ಮೀಟರ್ ಆಫ್ ಲೆಂತ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಆಫ್ 1 ಮೀಟರ್ ಸ್ಕ್ವೇರ್. ಈ ಒಂದು ಆಬ್ಜೆಕ್ಟು ಎಷ್ಟು ರೆಸಿಸ್ಟೆನ್ಸ್ನ ಕೊಡ್ತಾ ಇದೆಯೋ ಆ ಒಂದು ರೆಸಿಸ್ಟೆನ್ಸ್ನ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆ್ಯಸ್ ಎ ರೆಸಿಸ್ಟಿವಿಟಿ ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ? ಅಲ್ಲಿ ವೆರಿ 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 ಸಿಂಪಲ್. ಸೊ ಒಂದು ಕಂಡಕ್ಟರ್ಗೆ ಎಷ್ಟು ಮೀಟರ್ ಸ್ಕ್ವೇರ್ ಏರಿಯಾ ಎಷ್ಟಿರಬೇಕು? 1 ಮೀಟರ್ ಸ್ಕ್ವೇರ್. ಲೆಂತ್ ಎಷ್ಟಿರಬೇಕು? 1 ಮೀಟರ್. ಆವಾಗ ಅದು ಕೊಡ್ತಾ ಇರೋಂಥ ರೆಸಿಸ್ಟೆನ್ಸನ್ನ ನಾವೇನಂತ ಕರಿತೀವಿ? ರೆಸಿಸ್ಟಿವಿಟಿ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ಎಸ್ ಐ ಯೂನಿಟ್ ಫಾರ್ ರೆಸಿಸ್ಟಿವಿಟಿ ಇಸ್ ಆಫ್ ಓಮ್ ಮೀಟರ್. ನೋಡಿ ಇಲ್ಲಿ ತಾನೇ ಹೀಗೆ ನಾನು ಹೇಳ್ಕೊಟ್ಟಿದ್ದೀನಿ. ಎಷ್ಟು ಬರುತ್ತೆ ಅದು? ಓಮ್ ಮೀಟರ್. ಡೈಮೆನ್ಷನಲ್ ಫಾರ್ಮುಲಾ m(L3) T⁻³ A⁻². Okay, next, the reciprocal of the resistance is known as conductance. Okay, it is represented by G. So resistance ಅಂದರೆ ಏನು? ಅಪೋಸಿಷನ್ ಫಾರ್ ದಿ ಫ್ಲೋ ಆಫ್ ಕರೆಂಟ್. ಹಾಗಾದ್ರೆ ಅಪೋಸಿಟ್ ವರ್ಡ್ ಏನು? ಕಂಡಕ್ಟೆನ್ಸ್. ಎಷ್ಟು ಚೆನ್ನಾಗಿ ಕಂಡಕ್ಟ್ ಮಾಡುತ್ತೆ ಅಂತ ಹೇಳುವಂಥ ಕ್ವಾಂಟಿಟಿ ಕಂಡಕ್ಟೆನ್ಸ್. ಎಷ್ಟು ಚೆನ್ನಾಗಿ ರೆಸಿಸ್ಟ್ ಮಾಡುತ್ತೆ ಹೇಳುವಂಥ ಕ್ವಾಂಟಿಟಿ ರೆಸಿಸ್ಟೆನ್ಸ್. ದೆನ್ G is equal to 1/R. And the unit of conductance is Simon or mho. OHM ಅಂತ ಕರಿತೀವಿ ಓಮ್ನ, ಅದನ್ನು ಉಲ್ಟಾ ಬರೀರಿ, ಮೋ ಅಂತ ಆಗ್ತಾ ಹೋಗುತ್ತೆ. ಆ್ಯಂಡ್ ಕಂಡಕ್ಟಿವಿಟಿ sigma is the reciprocal of resistivity. That is of sigma is equal to 1/ρ. And the unit of conductivity is Simon per meter or mho per meter. ನೆನಪಲ್ಲಿ ಇಟ್ಕೊತಾ ಹೋಗ್ಬೇಕಿದನ್ನ. ವೆರಿ 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 ಇಂಪಾರ್ಟೆಂಟ್. ದಟ್ ಈಸ್ ಆಫ್ R is equal to ρ into L/A. ತುಂಬ ಪ್ರಾಬ್ಲಮ್ಸ್ ಬರುತ್ತೆ, JEE ಕ್ವಶನ್ಸ್ ಬರುತ್ತೆ. ಇವನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಈ ಕಾನ್ಸೆಪ್ಟ್ಸ್ಗಳು 100% ತಲೆಯಲ್ಲಿ ಇರಲೇಬೇಕು. ಓಕೆ, ನೆಕ್ಸ್ಟು ಲೆಕ್ಚರಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಕೆಲವು ಫ್ಯಾಕ್ಟರ್ಸ್ಗಳನ್ನ ನೋಡ್ತಾ ಹೋಗೋಣ. ದಟ್ ಈಸ್ ಆಫ್ ಫ್ಯಾಕ್ಟರ್ಸ್ ಡಿಪೆಂಡೆನ್ಸಿ ಆಫ್ ರೆಸಿಸ್ಟರ್ ಆ್ಯಂಡ್ ರೆಸಿಸ್ಟಿವಿಟಿ, ಯಾವ ರೀತಿ ಫ್ಯಾಕ್ಟರ್ಸು ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಹೋಪ್ you all understand the concepts, and if you have any doubts you can ask me now. Thank you.